ಗ್ಯಾರಂಟಿ ಸಮಿತಿಗಳ ಬಗ್ಗೆ ಮಾತಾಡ್ತಾರಲ್ಲ ಸರ್, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗ್ಯಾರಂಟಿ ಸಮಿತಿ ಬಂದು 1.5 ವರ್ಷದ ಮೇಲಾಯಿತು ಅಪಾಯಿಂಟ್ ಆಗಿ, ಹೌದಾ? ಇವತ್ತು ಯಾಕೆ ಇವ್ರಿಗೆ ಚಿಂತನೆ? ಒಂದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿದ್ರೆ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿದ್ರೆ ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ ಆಗ್ಬೋದು ಅಥವಾ ಒಂದು ವಿಧವಾ ವೇತನ ಆಗ್ಬೋದು, ಅದನ್ನು ಸೈನ್ ಅಪ್ ಮಾಡಿಸ್ಕೋತಾರಲ್ಲ ಸೈಬರಲ್ಲಿ. ನನಗೆ ಗೊತ್ತಿದೆ ಅವ್ರು ಹೇಳೋದು 300 ರೂಪಾಯೋ ಏನೋ ಅವ್ರು ಇಟ್ಕೋತಾರಂತೆ. ಡೈರೆಕ್ಟ್ ಬೆನಿಫಿಟ್ ಇರ್ಬೋದು, ಬ್ಯಾಂಕಿಗೆ ಹೋಗ್ಬೋದು ಖಾತೆಗೆ, ಬಟ್ ಅದನ್ನು ಅಪ್ಲೈ ಮಾಡೋಕ್ಕೇ ಇಷ್ಟು ದುಡ್ಡು ತೊಗೋತಿದ್ರಂತೆ. ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಿದೆಯಾ ಇಲ್ವಾ? ಇದೇ ಆರ್ ಅಶೋಕ್, ವಿಜೇಂದ್ರ ಅವರೆಲ್ಲ ಏನು ಗ್ಯಾರಂಟಿಗಳನ್ನ ಅಪೋಸ್ ಮಾಡ್ತಿದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಸರಿಯಾಗಿ ಹೆಣ್ಮಕ್ಳಿಗಾಗ್ಬೋದು, ಇದರ ಫಲಾನುಭವಿಗಳಿಗಾಗ್ಬೋದು ರೀಚ್ ಆಗ್ತಿದೆಯಾ ಇಲ್ಲವಾ ನಮ್ಮ ಗ್ಯಾರಂಟಿ ಅಂತ ತಿಳ್ಕೊಳ್ಳೋದು ಇದರ ಒಂದು ಅನುಷ್ಠಾನ ನಮ್ಮ ಬದ್ಧತೆ. ಅದಕ್ಕೆ ಸಮಿತಿ ಬೇಕಾಗೇ ಇತ್ತು. ಪ್ರತಿಯೊಂದು ತಾಲೂಕಲ್ಲೂ ಸಮಿತಿ ಬೇಕು, ಇದರ ಅನುಷ್ಠಾನ ಸರಿಯಾಗಿ ಆಗ್ತಿದೆಯಾ ಇಲ್ವಾ. ಯಾಕೆಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಶುರುವಾಗಿದ್ದಷ್ಟೇ. ಅದೇ BJP ನಮ್ಮ ಮಾಡೆಲ್ನ ಡೆಲ್ಲಿಲೂ ಕಾಪಿ ಮಾಡ್ಕೊಂಡಿದ್ದಾರೆ, ಮಹಾರಾಷ್ಟ್ರಲ್ಲೂ ಕಾಪಿ ಮಾಡ್ಕೊಂಡಿದ್ದಾರೆ, ಹೌದಾ? ಅವರೇ ಕಾಪಿ ಮಾಡಿದ್ದಾರೆ. ಅಧ್ಯಕ್ಷರಿಗೆ ಮಾಸಿಕವಾಗಿ 40,000 ಕೊಡ್ತಾರೆ, ಅದೆಲ್ಲ ಸಾರ್ವಜನಿಕ ಹಣ ಪೋಲ್ ಆಗುತ್ತೆ ಅಂತಕ್ಕಂಥ. ಸರ್, ಇವತ್ತು ಮಹಾರಾಷ್ಟ್ರ ಅಲ್ಲಿ ಏನು ಸಚಿವರುಗಳಿದ್ದಾರೆ, BJP ಸರ್ಕಾರ ಆಗಿದೆ ನೇಮಕ, ಅವರ ಆಫೀಸಲ್ಲಿ RSS ಕಾರ್ಯಕರ್ತರನ್ನೇ ಅಪಾಯಿಂಟ್ ಮಾಡಬೇಕು ಅಂತ ಅವರ ಒಂದು ಚೀಫ್ ಹೇಳಿದ್ದಾರೆ. RSS ಕಾರ್ಯಕರ್ತರು ಅಪಾಯಿಂಟ್ ಆಗ್ತಾರೆ. ಅದು ಸರ್ಕಾರದ ದುಡ್ಡ, ಸಚಿವರುಗಳು ಅವ್ರ ಪಾಕೆಟಿಂದ ಕೊಡ್ತಿದ್ದಾರಾ? ಈಗ ನಮ್ಮ ಗ್ಯಾರಂಟಿ ಅನುಷ್ಠಾನ ಆಗಬೇಕಂದ್ರೆ ಗ್ಯಾರಂಟಿಗಳ ಬಗ್ಗೆ ಬದ್ಧತೆ ಇರೋರು, ಗ್ಯಾರಂಟಿಯ ಒಂದು ಸಿದ್ಧಾಂತವನ್ನು ಒಪ್ಕೊಳ್ಳೋ ಅಂಥವರೇ ಇರಬೇಕು, ಹೌದಾ? ಖಂಡಿತ ಯಾರು ಅದಕ್ಕೆ ಅರ್ಹರಿದ್ದಾರೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ನಮಗೆ ಮುಖ್ಯ ಏನು? ಪ್ರತಿಯೊಂದು ಹೆಣ್ಮಗಳಾಗ್ಬೋದು, ಕರ್ನಾಟಕದ ಹೆಣ್ಮಗಳಿಗೆ ಶಕ್ತಿ ಯೋಜನೆ ಆಗಲಿ, ಗೃಹಲಕ್ಷ್ಮಿ ಯೋಜನೆ, ಪ್ರತಿಯೊಂದು ಯುವ ಜನತೆ ಆಗ್ಬೋದು, ಯುವ ಶಕ್ತಿ, ಅನ್ನಭಾಗ್ಯ, ಪ್ರತಿಯೊಂದು ಮಗುಗೂ ಹಸ್ಕೊಂಡೇ ಮಲ್ಕೋಬೇಕು ಮಕ್ಕಳು, ಇದು ನಮಗೆ ಬಹಳ ಮುಖ್ಯ. ಮತ್ತು ಈ ಕರೆಂಟ್ ಬಿಲ್ ಆಗ್ಬೋದು ಸರ್, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನಗಳಿಗೆ ಇದು ಬಹಳ ಖಂಡಿತ ಉಪಯೋಗ ಆಗ್ತಿದೆ. ಯಾರು ಏನೇ ಹೇಳ್ಬೋದು. ಗ್ಯಾರಂಟಿಗಳು ನಮ್ಮ ದೇಶಕ್ಕೆ ಮಾದರಿ ಆಗಿದೆ. ಖಂಡಿತ ಸರ್, ಕರ್ನಾಟಕ ಮಾಡೆಲ್ ದಿಸ್ ಇಸ್ ಮಾದರಿ ಆಗಿಲ್ಲ ಅಂದರೆ BJP ಅವರು ಅಪೋಸ್ ಮಾಡ್ತಿದ್ದವ್ರು ಕಾಪಿ ಹೊಡಿತಿದ್ರಾ? ನೀವೇ ಹೇಳಿ. ಡೆಲ್ಲಿಲಿ ಅದನ್ನ ಕಾಪಿ ಮಾಡಿದ್ರಲ್ವಾ? ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.